ಮೊನ್ನೆ ಚಿಂತಾಮಣಿಯಲ್ಲಿ ರೊಚ್ಚಿಗೆದ್ದಿದ್ದ ಹೆಣ್ಣುಮಕ್ಕಳು ವ್ಯಕ್ತಿಯೊಬ್ಬನನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ರು. ನಮ್ಮನೆ ಮಗಳ ಮರ್ಯಾದೆ ಹರಾಜು ಹಾಕ್ತಿದೀಯಾ ಅಂತ ಹಿಗ್ಗಾಮುಗ್ಗ ಥಳಿಸಿದ್ರು. ಆದ್ರೆ ಇವತ್ತು ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಒಂದು 23 ನಿಂದ 25 ಲಕ್ಷಕ್ಕೂ ಅಧಿಕ ಹಣವನ್ನು ಹೊಡೆದಿದ್ದಾರೆ. ಅವ್ರ ಫೋಟೋ ನನ್ನ ಫೋಟೋ ಎಡಿಟ್ ಮಾಡಿ ನಮ್ಮೂರು ಕಟ್ಮಾಚ್ನಳ್ಳಿ ಗೇಟಿಂದ ಹಿಡಿದು ನಮ್ಮೂರವರೆಗೂ ಹಾಕ್ಕೊಂಡು ಬಂದಿದ್ದಾರೆ. ಬೀಳುತ್ತಿರೋ ಒಂದೊಂದು ಏಟು ನರಕ ತೋರಿಸ್ತಿದೆ. ತಮ್ಮಯ್ಯ ಅಂದ್ರೂ ಬಿಡ್ತಿಲ್ಲ, ನಂದೇನೂ ತಪ್ಪಿಲ್ಲ ಅಂದ್ರೂ ಕೇಳ್ತಿಲ್ಲ. ರೊಚ್ಚಿಗೆದ್ದ ಹೆಣ್ಮಕ್ಳು ಮುಖಾಮೂರ್ತಿ ನೋಡದೆ ಹಣ್ಣುಗಾಯಿ ನೀರ್ಗಾಯಿ ಮಾಡುತ್ತಿದ್ದಾರೆ. ನಮ್ಮನೆ ಹೆಣ್ಮಗಳ ಮಾನ ಹರಾಜು ಹಾಕ್ತೀಯಾ ಅಂತ ರಕ್ತ ಸೋರುವಂತೆ ಹಲ್ಲೆ ಮಾಡಿದ್ದಾರೆ. ನೆಲಕ್ಕೆ ಕೆಡವಿಕೊಂಡ ಹೆಣ್ಮಕ್ಳು ಬಿಸಿ ಬಿಸಿ ಕಜ್ಜಾಯ ಕೊಡುತ್ತಿದ್ರೆ ಇವ್ರ ಕೈಯಲ್ಲಿ ತಗಲಾಕೊಂಡ ಇವನ ಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಿತ್ತು. ಬಿಸಿ ಬಿಸಿ ಕಜ್ಜಾಯದ ಹಿಂದಿದೆಯಾ ಹನಿ ಹನಿ ಕಹಾನಿ. 2 ವರ್ಷದ ಸಂಬಂಧ, ಆಡಿದ್ರ ಕಳ್ಳಾಟ. ಹೆಣ್ಣು ಮಕ್ಕಳ ಕೈಯಲ್ಲಿ ಹಣ್ಣುಗಾಯಿ ನೀರುಗಾಯಿ ಆಗಿರೋ ಈತನ ಹೆಸರು ಆನಂದ್ ಅಂತ. ಚಿಂತಾಮಣಿ ನಿವಾಸಿ. ಕಟಮಾಚನಹಳ್ಳಿ ಶ್ರಾವಣಿ ಅನ್ನೋಳ ಜೊತೆ 2 ವರ್ಷದಿಂದ ಲಿವಿಂಗ್ ಸಂಬಂಧದಲ್ಲಿದ್ದನಂತೆ. ಇತ್ತೀಚೆಗೆ ಇಬ್ಬರೂ ದೂರವಾಗ್ತಿದ್ದಂತೆ ಶ್ರಾವಣಿ ಮದುವೆಯಾಗಿದ್ದಳು. ಇದರಿಂದ ಸಿಟ್ಟಿಗೆದ್ದ ಆನಂದ್ ತಮ್ಮ ಖಾಸಗಿ ಫೋಟೋಗಳನ್ನ ಊರಲ್ಲೆಲ್ಲ ಹರಿಬಿಟ್ಟಿದ್ದನಂತೆ. ಇದರಿಂದ ಸಿಟ್ಟಿಗೆದ್ದ ಶ್ರಾವಣಿ ಸಂಬಂಧಿಕರು ಧರ್ಮದೇಟು ಕೊಟ್ಟಿದ್ರು ಅನ್ನೋ ಸುದ್ದಿಯಾಗಿತ್ತು. ಆದ್ರೀಗ ಇದೇ ಆನಂದ್ ಬೇರೆಯದ್ದೇ ಕಥೆ ಹೇಳುತ್ತಿದ್ದಾನೆ. ನಮ್ಮಿಬ್ಬರ ಖಾಸಗಿ ಫೋಟೋಗಳನ್ನ ಇಟ್ಕೊಂಡಿದ್ದ ಶ್ರಾವಣಿ 25 ಲಕ್ಷ ಹಣ ವಸೂಲಿ ಮಾಡಿದ್ದಳು. ಚೆಕ್, ಡಿಡಿ ಹಾಗೂ ಕ್ಯಾಶ್ ಮೂಲಕವೇ ಹಣ ಕೊಟ್ಟಿದ್ದೆ. ಅದನ್ನ ಕೇಳಿದ್ದಕ್ಕೆ ಈಗ ಹಲ್ಲೆ ಮಾಡಿದ್ದಾರೆ ಅಂತ 21 ಜನರ ವಿರುದ್ಧ ಹಲ್ಲೆಗೊಳಗಾದ ಆನಂದ್ ದೂರು ನೀಡಿದ್ದಾರೆ. ಇದರ ದೇವನಹಳ್ಳಿ ಮಾಲ್ಟು ಈ ಕಡೆ ಎಲ್ಲಾನು ತಿರುಗಾಡಿದಾಗ ಮತ್ತೆ ನಾವಿಬ್ರು ಕ್ಲೋಸ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಆ ಹುಡುಗಿ ರೆಕಾರ್ಡ್ ಮಾಡಿಬಿಟ್ಟು ನನ್ನ ಹತ್ರ ಒಂದು ನೋಡಿ ಡಿ ಡಿ ಮುಖಾಂತರ ಮತ್ತು ಕ್ಯಾಶ್ ಮುಖಾಂತರ ಮತ್ತು ಫೋನ್ಪೇ ಮುಖಾಂತರ ಒಂದು 23 ನಿಂದ 25 ಲಕ್ಷಕ್ಕೂ ಅಧಿಕ ಹಣವನ್ನು ಹೊಡೆದಿದ್ದಾಳೆ. ಆನಂದ್ ಮಾಡ್ತಿರೋ ಆರೋಪ ಒಂದು ಕಡೆ ಆದ್ರೆ ಹೆಣ್ಮಗಳು ಶ್ರಾವಣಿ ಬೇರೆಯದ್ದೇ ವಿಷಯ ಹೇಳುತ್ತಿದ್ದಾಳೆ. ಲೋನ್ ಕೊಡಿಸುವ ವಿಷಯವಾಗಿ ಆನಂದ್ ಹಾಗೂ ಶ್ರಾವಣಿಯ ಪರಿಚಯವಾಗಿತ್ತಂತೆ. ನಂತರ ಸೈಟ್ ಕೊಡಿಸ್ತೀನಿ ಅಂತ ನಂಬಿಸಿ ನಕಲಿ ಹಕ್ಕುಪತ್ರ ತೋರಿಸಿ ಲಕ್ಷ ಹಣ ಪಡೆದಿದ್ದ. ಇದೇ ವಿಷಯವಾಗಿಯೇ ನಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಿತ್ತು. ನಾನು 6 ವರ್ಷದಿಂದ ಪ್ರೀತಿಸ್ತಿದ್ದ ಹುಡುಗನನ್ನ ಮದುವೆಯಾಗಿ ನೆಮ್ಮದಿಯ ಜೀವನ ನಡೆಸ್ತಿದ್ದೇನೆ. ಆದ್ರೆ ಈತ ನನ್ನ ಮತ್ತು ಆತನ ಫೋಟೋಗಳನ್ನ ಎಡಿಟ್ ಮಾಡಿ ಊರಲ್ಲೆಲ್ಲ ಹಂಚಿದ್ದಾನೆ. ಇದು ನಮ್ಮ ಕುಟುಂಬಸ್ಥರಿಗೆ ಗೊತ್ತಾಗ್ತಿದ್ದಂತೆ 4 ಏಟು ಕೊಟ್ಟಿದ್ದಾರೆ ಅಂತ ಶ್ರಾವಣಿ ಆರೋಪ ಮಾಡುತ್ತಿದ್ದಾರೆ. ನಮ್ಮದು ಫೋಟೋಸ್ ಎಲ್ಲ ಎಡಿಟ್ ಮಾಡಿದ್ರು. ಅವ್ರ ಫೋಟೋ ನನ್ನ ಫೋಟೋ ಎಡಿಟ್ ಮಾಡಿ ನಮ್ಮೂರು ಕಟ್ಮಾಚ್ನಳ್ಳಿ ಗೇಟಿಂದ ಹಿಡಿದು ನಮ್ಮೂರವರೆಗೂ ಹಾಕ್ಕೊಂಡು ಬಂದಿದ್ದಾರೆ. ಆ ವಿಚಾರ ಕೇಳೋದಕ್ಕೆ ಬೆಳಗ್ಗೆ ನಮ್ಮಮ್ಮನೂ ನಮ್ಮಪ್ಪ ಅವರು ಅಲ್ಲಿ ಹೋಗಿದ್ರು. ಯಾಕಪ್ಪ ಹಿಂಗೆ ಫೋಟೋಸ್ ಎಲ್ಲ ಹಾಕಿದ್ದು ಅಂತೇಳಿ ನಮ್ಮಪ್ಪ ಕೇಳೋಕ್ಕೆ ಹೋಗಿದ್ರು. ನಮ್ಮಮ್ಮನೆಲ್ಲ ಕೆಳಗಡೆ ತೆಳೆದ್ಬಿಟ್ಟು ಕೆನ್ನೆಗೆಲ್ಲ ಹೊಡೆದು ನಮ್ಮೇಲೇ ಸ್ವಲ್ಪ ಅಟ್ಯಾಕ್ ಮಾಡಿದ್ರು. ಆವಾಗ ಆ ಇನ್ಸಿಡೆಂಟಲ್ಲಿ ಯಾರು ಹೆಂಗೆ ಹೊಡ್ಕೊಂಡ್ವೋ ಯಾರು ಹಿಂಗೆ ಮಾಡಿದ್ವೋ ಗೊತ್ತಿಲ್ಲ. ಒಟ್ನಲ್ಲಿ ಇವರಿಬ್ಬರ ಮಧ್ಯೆ ಯಾರು ಹೇಳ್ತಿರೋದು ಸತ್ಯ, ಯಾರು ಹೇಳ್ತಿರೋದು ಸುಳ್ಳು ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಹೀಗಾಗಿ ಪೊಲೀಸರ ತನಿಖೆ ನಂತರವೇ ಅಸಲಿ ವಿಷಯ ಹೊರಬರಬೇಕಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ.